ಇವತ್ತು ಎಲ್ಲವನ್ನ ಮೆಟ್ಟಿ ನಿಂತು ಡಿಕೆ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ. ಫಸ್ಟ್ ಲಿಸ್ಟ್ ಏನು ರಿಲೀಸ್ ಆಗಿದೆಯಲ್ಲ, ಈ ಲಿಸ್ಟ್ ಅಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ, ಕೊಟ್ಟಿಲ್ಲ. ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದಂತಹ ಹೆಬ್ಬಾಳ್ಕರ್ ಹಾಗೆ ರೂಪಕಲಾ ಇಬ್ಬರೂ ಕೂಡ ಈ ಮೊದಲ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿಲ್ಲ. KH ಮುನಿಯಪ್ಪನವರಿಗೆ ಸಚಿವ ಸ್ಥಾನ ನೀಡೋದ್ರ ಹಿನ್ನೆಲೆ ರೂಪಕಲಾ ಶಶಿಧರ್ ಅವರಿಗೆ ಕೈ ತಪ್ಪಿದೆ ಸಚಿವ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಮೇ ಬಿ ಮೇ ನಾಟ್ ಬಿ ಎರಡನೇ ಪಟ್ಟಿಯಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ರಿಲೀಸ್ ಆಗಬಹುದು. ಸದ್ಯಕ್ಕಂತೂ ಅವರ ಹೆಸರು ಕೇಳಿ ಬಂದಿಲ್ಲ. ಬರೀ ಪುರುಷರ ಹೆಸರು ಮಾತ್ರ ಮುನ್ನೆಲೆಗೆ ಬಂದಿದೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗಾದ್ರೆ ಇರೋದಿಲ್ವಾ? ಫಸ್ಟ್ ಲಿಸ್ಟ್ ಅಲ್ಲಿ ಇಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಗೆ ಬರಲಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ನಾವಿರಬೇಕು ಅಂತ ಈಗಾಗಲೇ ಅದೆಷ್ಟೋ ನಾಯಕರು ದೆಹಲಿಯ ದಂಡ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತೂ ಇಂತೂ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು. ಆದರೆ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲೂ ಕೂಡ ಏಕೈಕ ಮಹಿಳೆ ಸಚಿವೆ ಆಗಿದ್ದು ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಇದೀಗ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರೋದಿಲ್ವಾ? ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಸದ್ಯಕ್ಕೆ ಇಲ್ಲ. ಬಟ್ ಎರಡನೇ ಪಟ್ಟಿ ರಿಲೀಸ್ ಆದಾಗ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. DK ಶಿವಕುಮಾರ್ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇನ್ನಿಲ್ಲದ ಒಂದು ಕಾಳಜಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರದ್ದು ಕೂಡ ಬಹಳ ವರ್ಷಗಳ ಕನಸು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನು ಕೂಡ ಹಾಕಿಸಿದ್ರು. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಗಮನಿಸಿರಬಹುದು. ಸೊ ಈ ರೀತಿಯಾದಂಥ ಒಂದು ಒಡನಾಟ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ DK ಶಿವಕುಮಾರ್ ಅವರದ್ದು. ಸೊ ಇಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡೋದಿಲ್ವಾ ಅನ್ನೋದೇ ಪ್ರಶ್ನೆ. ಕೊಟ್ಟೇ ಕೊಡ್ತಾರೆ, ಬಟ್ ಅದು ಎರಡನೇ ಪಟ್ಟಿಯಲ್ಲಿ ರಿಲೀಸ್ ಆಗಲಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು, ಸಿದ್ದರಾಮಯ್ಯರವರು ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ, ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತೆ 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಪಟ್ಟಿ ಫೈನಲ್ ಮಾಡ್ಕೊಂಡು ಚರ್ಚೆ ಇನ್ನು ಫೈನಲ್ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿವ್ರಿಗೆ ವೇಟ್ ಮಾಡೋಣ, ಯಾರು ಆಗ್ತಾರೆ ಯಾರು ಬಿಡ್ತಾರೆ, ಇನ್ನೂ ಫೈನಲ್ ಆಗಿಲ್ಲ, ವೇಟ್ ಮಾಡೋದು. ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಿಹಿ ಸುದ್ದಿ ಸಿಗ್ತಾ ಇಲ್ಲ ಇನ್ನೂ ಯಾವುದೇ ಸುದ್ದಿ ಬಂದಿಲ್ಲ. ಇನ್ನು ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಅಲ್ಲ, ಸಚಿವ ಸ್ಥಾನವನ್ನು ಈಗ ನೀವು ಕೂಡ ಪ್ರಮಾಣ ಇನ್ನೂ ಬಂದಿಲ್ಲ, ಅಧಿಕೃತವಾಗಿ ಬಂದಿಲ್ಲ. ಬಂದ ಮೇಗಲ್ಲ ಬರದೇ ಎಲ್ಲಿ ಬರ್ಬೇಕು, ಅಧಿಕೃತವಾಗಿ ಯಾರಿಗೂ ಇನ್ನೂ ಮೆಸೇಜ್ ಬಂದಿಲ್ಲ. ತಾವು ಹಿರಿಯ ನಾಯಕರು ಎಲ್ಲ ಬರುತ್ತೆ ನೋಡೋಣ ಗೊತ್ತಿಲ್ಲ ಯಾವ ಪಕ್ಷ ಯಾವ ರೀತಿ ತೀರ್ಮಾನ ತೊಗೊಳ್ತೈತೆ. ಸೊ ಇನ್ನೂ ಅಂತಿಮವಾಗಿಲ್ಲ, ಆದ್ಮೇಲೆ ನೋಡೋಣ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸೋದಷ್ಟೇ. ಚರ್ಚೆ ಆಗಿದೆ, ಸುಮಾರಾಗಿ ಎಲ್ಲ ನಾಯಕರು ಚರ್ಚೆ ಆಗಿದೆ. ಅವ್ರ ಅಂತಿಮ ನಿರ್ಧಾರ ಅವ್ರು ಬಿಟ್ಟಿದ್ದೇವೆ. ಅವ್ರು ಯಾವ ನಿರ್ಧಾರ ಮಾಡ್ತಾರೆ
ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಷ್ಟೇ. ಒಂದಿಷ್ಟು ವಿರೋಧ ವ್ಯಕ್ತವಾಗಿದೆ, ಹಿರಿಯರಿಗೆ ಅವಕಾಶ ಮಾಡಿಕೊಡ್ತಿಲ್ಲ, ಒಂದಿಷ್ಟು ಜನರ ಹೆಸರು ಕೈ ಬಿಡಲಾಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಇಲ್ಲ, ಇನ್ನೂ ಈಗ ಒಂದನೇ ಹಂತ ಇಷ್ಟೇ. ಒಂದನೇ ಹಂತಲ್ಲದೆ ಇನ್ನೂ ಎರಡನೇ ಹಂತಿದೆ. ಎರಡನೇ ಹಂತದಲ್ಲಿ ಸುಮಾರು ಜನಕ್ಕೆ ಅವಕಾಶ ಇದೆ. ಸೊ ಈಗ ಹಿರಿಯರಿಗೆ ಮಾತ್ರ ಕೊಡುವಂಥ ಪ್ರಯತ್ನ ಆಗ್ತದೆ. ಪ್ರಮುಖವಾಗಿ DCM ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತದೆ. ನೀವು ಕೂಡ ಹಿಂದೆ ಹೇಳಿದ್ರಿ, ಸಮುದಾಯವಾರು DCM ಒಂದು 3 ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸಂಘಟನೆಗೆ ಎಲ್ಲ. ಈಗ ಒಂದೇನು ಕೊಟ್ಟಿದ್ರೆ ನಾವು ಕೇಳಿದ್ದೀವಿ, ಅದೇನು ಎಷ್ಟು ಮಟ್ಟಿಗೆ ಅದು ನಿಜ ಗೊತ್ತಿಲ್ಲ. ಪರಮೇಶ್ವರ್ ಮಾತ್ರ ಕೊಡ್ತಾರಂತ ಗೊತ್ತಿಲ್ಲ, ಎಷ್ಟು ಮಾಡ್ತಾರೋ ಅಂತಿಮವಾಗಿ ನೋಡೋಣ. ಇನ್ನೂ ವೇಟ್ ಮಾಡಬೇಕು, ಇನ್ನೂ ಚರ್ಚೆಯಲ್ಲಿದೆ ಅದು. ಬಹುಶಃ ಎನಿ ಟೈಮ್ ಅನೌನ್ಸ್ ಆಗ್ಬೋದು, ಎನಿ ಟೈಮ್. ಸರ್, ಹೈಕಮಾಂಡ್ ತಾವು ಏನು ಅಭಿಪ್ರಾಯ, ಹೈಕಮಾಂಡ್ ನಾಯಕರಿಗೆ ತಾವು ಏನು ಅಭಿಪ್ರಾಯ ತಮ್ಮನ್ನು ಕೇಳಿದಂತ ಚರ್ಚೆ ಮಾಡಿದ್ವಿ, ಅವ್ರಿಗೆ ಒಬ್ಬ ಹೇಳಿದ್ದೀವಿ ನಿಮ್ಮ ಅಭಿಪ್ರಾಯನ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ, ಅವ್ರ ನಿರ್ಣಯಕ್ಕೆ ಬಿಟ್ಟಿದ್ದೀವಿ, ಅವರ ಬಿಟ್ಟಿದ್ದೀವಿ. ಗೊಂದಲ ಯಾಕೆ ಸರ್? ಇನ್ನೂ ಕೂಡ ಕ್ಲಿಯರ್ ಆಗಿ ಯಾರಿಗೂ ಕಾಲ್ ಇದ್ದೇ ಇರ್ದು ಎಲ್ಲ ಆಗವ್ರು ಭಾಳ ಜನ ಇದ್ದಾರೆ. ಯಾವ ರೀತಿ ಮಾಡೋದು ಗೊಂದಲ ಇದ್ದೇ ಇರ್ತೈತೆ. ಎರಡನೇ ಹಂತ ಆಗುವವರೆಗೆ ಇದು ಇದ್ದೇ ಇರ್ತೈತೆ, ಮುಂದುವರೆದೈತೆ. ಆದಷ್ಟು ಬೇಗ ಅದು ಆಗ್ಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ ಎರಡನೇ ಹಂತ ಕೂಡ. ತಮ್ಮ ವಿರುದ್ಧ ಏನಾದರೂ ಷಡ್ಯಂತ್ರ ಏನಾದರೂ ನಡೀತಾ ಇದೆ ಸರ್? ಇತ್ತೀಚೆಗೆ ಸೋಷಿಯಲ್ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ DK ಶಿವಕುಮಾರ್. ಅಧಿಕೃತವಾಗಿ ಆಹ್ವಾನವನ್ನು ಕೂಡ ನೀಡಿದ್ದಾರೆ. ಪದಗ್ರಹಣಕ್ಕೆ ಅಧಿಕೃತವಾಗಿ ದೇವೇಗೌಡರಿಗೆ ಆಹ್ವಾನವನ್ನ ನೀಡಲಾಗಿರುವಂಥದ್ದು. ದೇವೇಗೌಡರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದಿದ್ದಾರೆ DKಶಿ. ಹಿರಿಯ ಮುತ್ಸದ್ದಿ, ಮಾಜಿ ಪ್ರಧಾನಿ, ಹಿರಿಯ ರೈತರ ಪಾಲಿಗೆ ಯಾವಾಗಲೂ ಮಿಡಿಯುವಂತಹ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ, ಅಂದ್ರೆ ಏನು, ಇಲ್ಲೇ ಉತ್ರಳ್ಳಿಯಲ್ಲಿರುವಂತಹ ಪದ್ಮನಾಭನಗರ ನಿವಾಸಕ್ಕೆ ತೆರಳಿದ್ದಾರೆ DK ಶಿವಕುಮಾರ್ ಅವರು. ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟು ಅಧಿಕೃತವಾಗಿ ಆಹ್ವಾನವನ್ನ ನೀಡಿ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್, ಕನಕಪುರದ ಬಂಡೆ, ಚುನಾವಣಾ ಚಾಣಕ್ಯ, ರಾಜ್ಯದ ಚುನಾವಣಾ ಚಾಣಕ್ಯ ಅಂತ ಹೆಸರನ್ನು ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. ನೋಡಿ, ಎಷ್ಟೇ ವಯಸ್ಸಾಗಿದ್ರೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಹುಮ್ಮಸ್ಸಿನಲ್ಲೇ DK ಶಿವಕುಮಾರ್ ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ಶಾಲು ಹೊದಿಸಿ ಹೂವಿನ ಗುಚ್ಛವನ್ನ ನೀಡೋದ್ರ ಮುಖಾಂತರ ಶುಭಾಶಯಗಳನ್ನು ಕೋರಿದ್ದಾರೆ. ಇದು ರಿಯಲ್ ರಾಜಕಾರಣ. ಬದ್ಧ ವೈರಿಗಳ ರೀತಿ ಜಿದ್ದಾಜಿದ್ದಿ ಸಾಧಿಸುವ ಈ ನಾಯಕರು ಗೌಡರ ಕುಟುಂಬದವರೇ. ಮೀಡಿಯಾ ಮುಂದೆ ಬಂದರೆ ಹಾವು ಮುಂಗ್ಸಿ ಥರ ಕಿತ್ತಾಡ್ತಾ ಇದ್ರು. ಬಟ್ ಇವತ್ತು ಎಲ್ಲವನ್ನ ಬದಿಗೊತ್ತಿ ಅಣ್ಣ ತಮ್ಮಂದಿರ ರೀತಿಯಲ್ಲೇ ಸೌಹಾರ್ದಯುತವನ್ನು ತೋರಿಸ್ತಾ ಇದ್ದಾರೆ. ಬಹಳ ಆತ್ಮೀಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹೂಗುಚ್ಛವನ್ನು ನೀಡುವುದರ ಮುಖಾಂತರ ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಿ ಹಾರವನ್ನು ಹಾಕಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ದೇವೇಗೌಡರು. ಇತ್ತ ಮಾಜಿ ಪ್ರಧಾನಿ ದೇವೇಗೌಡರ ಕಾಲಿಗೆ ನಮಸ್ಕರಿಸಿ DK ಶಿವಕುಮಾರ್ ಅವರು ಆಶೀರ್ವಾದವನ್ನ ಪಡಿತಾ ಇದ್ದಾರೆ. DK ಶಿವಕುಮಾರ್ ಅವರ ಮೊಗದಲ್ಲಿ ಒಂದು ಮಂದಹಾಸ, ಏನೋ ಸಾಧಿಸಿದ್ದೀನಿ ಅನ್ನೋದೇ ಒಂದು ಖುಷಿ. ನೋಡಿ, ಇಂತಹ ಸ್ಥಾನವನ್ನ, ಮುಖ್ಯಮಂತ್ರಿ ಸ್ಥಾನವನ್ನ ಪಡೆಯೋದಕ್ಕೆ 40 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಬೇಕಾಯಿತು. ಕಠಿಣ ಶ್ರಮ, ಎಷ್ಟೋ ಟೀಕೆಗಳು, ಅವರನ್ನು ತುಳಿಯೋದಕ್ಕೆ ಅಂತಾನೆ ಅದೆಷ್ಟೋ ಜನ ಬಂದು ಹೋದರು. ಆದರೆ ಕನಕಪುರದ ಬಂಡೆ ಜಗ್ಗಲಿಲ್ಲ, ಕುಗ್ಗಲಿಲ್ಲ. ಶುಭ ಗಳಿಗೆಗಾಗಿ ಸದಾ ಕಾಯ್ತಾ ಇದ್ದಂತಹ ಟ್ರಬಲ್ ಶೂಟರ್ ಇವತ್ತು ಎಲ್ಲರ ಎದೆಗೊದಿಯುವಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಇಂದು ಸಂಜೆ ಲೋಕಭವನದ
ಗ್ಲಾಸ್ ಹೌಸ್ನಲ್ಲಿ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇದು DK ಶಿವಕುಮಾರ್ ಅವರಿಗೆ ಅತ್ಯುತ್ತಮ ಗಳಿಗೆ ಅಂತಾನೆ ಹೇಳಬಹುದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಚಾನ್ಸೇ ಇಲ್ಲ. ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ IT ರೇಡ್ ಆಗುತ್ತೆ, ED ರೇಡ್ ಆಗುತ್ತೆ, ಲೋಕಾಯುಕ್ತ ದಾಳಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ DK ಶಿವಕುಮಾರ್ ಅವರ ಮೇಲೆ ಭರವಸೆಯನ್ನ ಇಟ್ಟು ಹೈಕಮಾಂಡ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ವಾದ್ರಾ ಅವರು, ಸೋನಿಯಾ ಗಾಂಧಿ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ KC ವೇಣುಗೋಪಾಲ್ ಅವರು ಕೂಡ ಭರವಸೆಯನ್ನ ಇಟ್ಟು ಅವರಿಗೆ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವುದಕ್ಕೆ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಿದ್ದಾರೆ. 5 ವರ್ಷಗಳ ಕಾಲ ಪರಿಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಇರ್ತೀನಿ, ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳ್ತಿದ್ದಂತಹ ಸಿದ್ದರಾಮಯ್ಯನವರ ಅವಧಿ ಮುಗಿದಿದೆ. 3 ವರ್ಷಗಳ ಕಾಲ ಕರ್ನಾಟಕವನ್ನು ಬಹಳ ಅಚ್ಚುಕಟ್ಟಾಗಿ ಆಳಿದ್ದಾರೆ. ಅನ್ನ ರಾಮಯ್ಯನಾಗಿ ಇವತ್ತಿಗೂ ಕೂಡ ರಾಜ್ಯದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಇವತ್ತು ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಆ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಹಸ್ತಾಂತರಿಸುವುದರ ಮುಖಾಂತರ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಪ್ರದರ್ಶನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಇರುವಂತಹ ಹಲವಾರು ಘಟಾನುಘಟಿ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನ ಬರೆಯಲಿದ್ದಾರೆ. DK ಶಿವಕುಮಾರ್ ಅವರ ಈ ಕನಸಿನ ಹಾದಿಗೆ ಎಲ್ಲರೂ ಕೂಡ ಹೂವನ್ನು ಚೆಲ್ಲೋದ್ರ ಮುಖಾಂತರ ಅವರ ಹಾದಿ ಸುಗಮ ಆಗಲಿ ಅಂತ ಹಾರೈಸ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ CM ಸಿದ್ದರಾಮಯ್ಯನವರ ಆಹ್ವಾನ, ಮತ್ತೊಂದು ಕಡೆ ಮಾಜಿ CM BS ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿ ಆಹ್ವಾನ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ತೆರಳಿ ಆಹ್ವಾನ. ಕಾರ್ಯಕ್ರಮ ವೀಕ್ಷಣೆಗೆ ಲೋಕಭವನದ ಬಳಿ LED ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಪೊಲೀಸರ ಸರ್ಪಗಾವಲು ಯಾವ ರೀತಿ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ. ಹದ್ದಿನ ಕಣ್ಣು. ಬರೋಬ್ಬರಿ 4800 ಪೊಲೀಸರ ನಿಯೋಜನೆ ಆಗಿದೆ. ಮಧುವಣ ಗಿತ್ತಿಯಂತೆ ತಯಾರಾಗಿದೆ ಲೋಕಭವನ. DK ಶಿವಕುಮಾರ್ ಅವರ ಪದಗ್ರಹಣ ಅಂತಂದರೆ ಅದು ಅಂತಿಂಥ ಕಾರ್ಯಕ್ರಮ ಅಲ್ಲ. ಎಲ್ಲೂ ಕೂಡ ಯಾವುದೇ ಅಡಚಣೆ ಆಗಬಾರ್ದು, ಶಾಂತಿ ಭಂಗ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟೊಂದು ಪೊಲೀಸ್ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಲೋಕಭವನದ ಮುಂಭಾಗ ಇದೀಗ ಯಾವ ರೀತಿ ಚಿತ್ರಣ ಇದೆ, ಪೊಲೀಸರ ನಿಯೋಜನೆ ಕ್ಷಣ ಕ್ಷಣಕ್ಕೂ ಕೂಡ ಕೌತುಕವನ್ನು ಮೂಡಿಸ್ತಾ ಇದೆ. ಇನ್ನೇನು ಕೆಲವು ಗಂಟೆಗಳಷ್ಟೇ ಬಾಕಿ ಇದೆ. ಇಂದು ಸಂಜೆ 4 ಗಂಟೆ 5 ನಿಮಿಷಕ್ಕೆ CM DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯಪಾಲರು ಈಗಾಗಲೇ ಪ್ರಮಾಣ ವಚನವನ್ನು ಬೋಧಿಸೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇತ್ತ ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದು ಕಾರ್ಯಕ್ರಮದ ಕಳೆ ಮತ್ತಷ್ಟು ಹೆಚ್ಚಲಿದೆ. DK ಶಿವಕುಮಾರ್ ಅವರು ಇವತ್ತು ಯಾವ ರೀತಿಯಾದಂಥ ಉಡುಪನ್ನು ಧರಿಸ್ತಾರೆ ಅನ್ನೋದು ಕೂಡ ಬಹಳ ಗಮನ ಸೆಳೀತಾ ಇದೆ.